ಆಪ್ಕಿ ಅದಾಲತ್ನಲ್ಲಿ ಕೇರಳದ ಗವರ್ನರ್ ಆರಿಫ್ ಮೊಹಮ್ಮದ್ ಖಾನ್ ರವರ ಮೇಲೆ ಅವರು ಇಸ್ಲಾಮಿನ ಬಗ್ಗೆ ಭ್ರಮೆ ಹುಟ್ಟಿಸುತ್ತಾರೆಂಬ ಆರೋಪವಿದೆ. ಆರಿಫ್ ಅವರೇ, ದೇಶದಲ್ಲಿ ಪ್ರತಿಯೊಂದು ಮಸ್ಜಿದ್ದಲ್ಲಿ ತಕರಾರುಗಳಾಗ್ತಾ ಇದ್ದಾವೆ. ಎಲ್ಲ ಕಡೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಅದು ಮುಸಲ್ಮಾನರ ವಿರುದ್ಧವಾಗಿದೆ ಅಂತ. ಎಲ್ಲ ಉಲ್ಲೇಮಗಳು ಇದು ಮುಸಲ್ಮಾನರ ವಿರುದ್ಧವಾಗಿದೆ, ಯಾರೂ ಅದನ್ನು ಒಪ್ಕೋಬಾರ್ದು ಅಂತಲೂ ಹೇಳ್ತಾ ಇದ್ದಾರೆ. ಆದರೆ ನೀವು ಮಾತ್ರ ಇದು ಮುಸಲ್ಮಾನರಿಗೆ ಒಳ್ಳೆಯದು ಅಂತಲೇ ಹೇಳ್ತಾ ಇದ್ದೀರಾ. ಯೂನಿಫಾರ್ಮ್ ಸಿವಿಲ್ ಕೋಡ್ನ ಯಾವ ಕ್ಲಾಸ್ ಅದರಲ್ಲಿ ಇರಬೇಕು ಅದು ನಮ್ಮ ಎದುರಿಗೆ ಇಲ್ವೇ ಇಲ್ಲ. ನಮ್ಮ ಎದುರಿಗೆ ಇಲ್ಲ ಅಂದಮೇಲೆ ಯಾರಾದರೂ ಹೇಗೆ ಹೇಳಬಹುದು ಇದರಿಂದ ಹಾನಿ ಆಗ್ಬಹುದಾ ಅಥವಾ ಲಾಭ ಆಗ್ಬಹುದು? ಇವತ್ತು ನಾವು ಒಂದು ಸಿದ್ಧಾಂತದ ಬಗ್ಗೆ ಹೇಳ್ಬಹುದು. ಅಂದ್ರೆ ಸಂವಿಧಾನವು ಒಂದು ಸಿದ್ಧಾಂತ ಕೊಟ್ಟಿದೆ, ಮತ್ತೆ ನಮ್ಗೆ ಸ್ವಲ್ಪ ಸಮಯನೂ ಕೊಟ್ಟಿದ್ದಾರೆ. ಅದರಲ್ಲಿ ರಾಜ್ಯದ ಮೇಲೆ ಹೊಣೆಗಾರಿಕೆನೂ ಹಾಕಿದ್ದಾರೆ. ನಿರ್ವಹಣೆ ಖಂಡಿತ ಮಾಡಬೇಕು ಅಂತ. ಭಾರತದ ಸಂವಿಧಾನದ ಶಪಥ ತಗೊಂಡ್ಮೇಲೆ ಒಂದಿಂತಹ ಸಿದ್ಧಾಂತ ಯಾವುದನ್ನ ಸಂವಿಧಾನ ಸ್ಥಾಪನೆ ಮಾಡಿದೆ, ನಾನದನ್ನ ವಿರೋಧಿಸಬೇಕು. ಇದು ನನಗೆ ಅರ್ಥನೇ ಆಗ್ತಿಲ್ಲ. ನೋಡಿ, ಮೊದಲನೇ ಬಾರಿಗೆ ಈ ರೀತಿ ಆಗಿರೋದು ಏನಂದ್ರೆ ಮಸ್ಜಿದ್ನ ಹೊರಗಡೆ QR ಕೋಡ್ನ ಹಾಕಲಾಗಿದೆ. ಆ QR ಕೋಡ್ನ ಮೂಲಕ ಒಪಿನಿಯನ್ಗಳನ್ನ ಇದರ ವಿರುದ್ಧ, UCCಯ ವಿರುದ್ಧ ಪ್ರತಿ ಮುಸಲ್ಮಾನರು ಮಸ್ಜಿದ್ ಒಳಗೆ ಏನು ಹೋಗ್ತಾರೋ ಅವರು ಲಾ ಕಮಿಷನ್ಗೆ ಕಳಿಸ್ತಾರೆ. ಅವ್ರು ಹೇಳೋದೇನೆಂದ್ರೆ 4 ಕೋಟಿ ಜನಗಳ ಹತ್ರ ಅವ್ರು ಮಾತಾಡಿದ್ದಾರೆ. ಪ್ರತಿಯೊಬ್ಬರ ಅಭಿಪ್ರಾಯ ಏನು ಅಂದ್ರೆ ಇದನ್ನ ಸಿದ್ಧಾಂತಗಳ ಮೇಲೇನೆ ರೂಪುಗೊಳಿಸಬೇಕು ಅಂತ ಹೇಳ್ತಾ ಇದ್ದಾರೆ. 2017ರಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಾಯ್ರಾ ಬಾನುವಿನ ಕೇಸ್ ಬಂತು. ಅಲ್ಲಿ 3 ತಲಾಕ್ನ ಪ್ರೊವಿಷನ್ಗೆ ಆಹ್ವಾನವಿತ್ತು. ಸುಪ್ರೀಂ ಕೋರ್ಟು ತನ್ನ ತೀರ್ಮಾನ ಕೊಟ್ಟಿತು. ಇದು ಸಂವಿಧಾನದ ನಿಬಂಧನೆಗಳನ್ನಷ್ಟೇ ಉಲ್ಲಂಘನೆ ಮಾಡ್ತಾ ಇಲ್ಲ, ಅಲ್ಲದೆ ಇದಕ್ಕೆ ಕುರಾನ್ನಲ್ಲೂ ಯಾವ ಜಾಗನೂ ಇಲ್ಲ. ಆಗ್ಲೂ ಎಲ್ರೂ ಹೀಗೇನೆ ಹೇಳ್ತಾ ಇದ್ರು. ಇಷ್ಟರ ಮಟ್ಟಿಗೆ ಹೇಳಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ತಾನೆ ಇರ್ಲಿ, ನಮ್ಗೇನ್ ಬೇಕು ನಾವು ಅದನ್ನೇ ಮಾಡ್ತೀವಿ. ಮತ್ತು 1 ತಿಂಗಳ ಒಳಗೇನೆ ಪಾರ್ಲಿಮೆಂಟ್ನಲ್ಲಿ ಅಂಕೆ ಸಲ್ಲಿಸಿದ್ರು 500ಕ್ಕಿಂತ ಹೆಚ್ಚು ಸಂಖ್ಯೆ ಇತ್ತು. ಸುಪ್ರೀಂ ಕೋರ್ಟ್ನ ತೀರ್ಮಾನವು ಬಂದ ನಂತರ ಅದಾದ್ಮೇಲೆ ಮಾನ್ಯ ಪ್ರಧಾನಮಂತ್ರಿಗಳು ಇನಿಷಿಯೇಟಿವ್ ತಗೊಂಡ್ರು. ಆಮೇಲೆ ಒಂದು ಬಿಲ್ ಅನ್ನ ಲೋಕಸಭಾದಲ್ಲಿ ಪಾಸ್ ಮಾಡಿಸಿದ್ರು. 2019ರಿಂದ ಈಗ ನಾವು 2023ರಲ್ಲಿದ್ದೀವಿ. ಎಷ್ಟು ಸಮಯ ಆಗಿದೆ? ಈ 4 ವರ್ಷದಲ್ಲಿ ನೀವು ಕಂಡುಹಿಡಿಯಿರಿ, ತಲಾಕ್ನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜದಲ್ಲಿ ತಲಾಕ್ ಎಷ್ಟರ ಮಟ್ಟಿಗೆ ಕಮ್ಮಿಯಾಗಿದೆ ಅಂತ. 95%ನಿಂದ ತಲಾಕ್ ಬ್ಯಾನ್ ಆಗಿಲ್ಲ. ತಲಾಕ್ನ ಮೇಲೆ ಪ್ರತಿಬಂಧ ಇಲ್ಲ, 3 ತಲಾಕ್ನ ಮೇಲೆ ಪ್ರತಿಬಂಧ ಬಂತು. ಅದರಿಂದಾಗಿ 95%ಕ್ಕಿಂತ ಹೆಚ್ಚು ತಲಾಕ್ನ ಅಂಕಿಗಳು ಕಡಿಮೆಯಾದವು. ಲಾಭ ಯಾರಿಗಾಯ್ತು? ಕೇವಲ ಮುಸ್ಲಿಂ ಮಹಿಳೆಯರದಲ್ಲ ಯಾರು ತಲಾಕ್ ನಂತರ ಬೀದಿ ಪಾಲಾಗ್ತಿದ್ರು. ನಾನೇನ್ ಅನ್ಕೋತೀನಿ ಅಂದ್ರೆ ಆ ಮಕ್ಕಳು ತಲಾಕ್ನ ತೀರ್ಮಾನದಿಂದ ಅವರ ಭವಿಷ್ಯ ಅಂಧಕಾರದಲ್ಲಿ ಮುಳುಗ್ತಿತ್ತು. ಅವರಿಗೇನು ಲಾಭ ಆಯ್ತು? ಇನ್ಯಾರಿಗೂ ಲಾಭ ಆಗುತ್ತೆ? ಮತ್ತೆ ಹೇಳ್ತಾ ಇದ್ರು ಇದರಿಂದ ಮುಸ್ಲಿಮರಿಗೆ ತುಂಬಾ ಹಾನಿ ಆಗ್ತಿತ್ತು ಅಂತ. ಹಾನಿ ಆಯ್ತಾ ಅಥವಾ ಲಾಭ? ಇಲ್ಲಿ ಕೇಳಿ, ನಾನು ಏನು ಹೇಳ್ತಾ ಇದ್ದೇನೆ ಅಂದ್ರೆ ಈಗಂತೂ 4 ವರ್ಷ ಮಾತ್ರ ಆಗಿದೆ, ಇನ್ನೂ 40 ವರ್ಷ ಆಗಲಿ. 40 ವರ್ಷದ ನಂತರದ ಪರಿಣಾಮ ನೀವು ನೋಡಿ. ಆಗ ನಾವು ನಮ್ಮ ಪ್ರಧಾನಮಂತ್ರಿಯನ್ನು ಹೀಗೆ ನೋಡ್ತೀವಿ, 1000 ವರ್ಷದ ನಂತರದ ಯೋಚನೆ ಮಾಡಿದ್ದಾರೆ ಅಂತ. ಈ ಹಿಂದಿನ 1000 ವರ್ಷಗಳಿಂದ ಈ ನಮ್ಮ ಮಹಿಳೆಯರ ಜೀವನ ನರಕವಾಸವೇ ಆಗಿತ್ತು. ಇದೆಲ್ಲ ನಡೀತಿರುವಾಗ ಎಷ್ಟು ಮಕ್ಕಳು 1 ತಿಂಗಳಲ್ಲಿ 500 ತಲಾಕ್ ಆಗ್ತಾ ಇತ್ತು ಹೇಳಿ. ಎಷ್ಟು ಮಕ್ಕಳ ಭವಿಷ್ಯ ಅಂಧಕಾರದಲ್ಲಿ ಮುಳುಗ್ತಾ ಇತ್ತು ಅಂತ. ಪರಿವಾರ ನಷ್ಟವಾಗ್ತಿತ್ತು. 40 ವರ್ಷಗಳ ನಂತರ ಗೊತ್ತಾಗತ್ತೆ ಇದು ಎಷ್ಟು ದೊಡ್ಡ ರಿಫಾರ್ಮಿಸ್ಟ್, ಎಷ್ಟು ದೊಡ್ಡ ಸುಧಾರಾತ್ಮಕ, ಎಷ್ಟು ದೊಡ್ಡ ಕೆಲಸ ಆಗಿದೆ. ಇದನ್ನ 40 ವರ್ಷದ ನಂತರದ ಜನತೆಗೆ ಬಿಟ್ಬಿಡಿ. ಇವರಂತೂ ಯಾವಾಗ್ಲೂ ಹೇಳ್ತಾ ಇದ್ರು ಮುಸ್ಲಿಮರಿಗೆ ನಷ್ಟ ಆಗತ್ತೆ ಅಂತ. ಆ ಸಮಯದಲ್ಲೂ ಕಪಿಲ್ ಸಿಬಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಗ್ಯೂ ಮಾಡ್ತಾ ಇದ್ರು. ಈಗಲೂ ಕೂಡ ಕಪಿಲ್ ಸಿಬಲ್ ಆರ್ಗ್ಯೂ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದೇನಂದ್ರೆ ಈ ಎಲ್ಲ ಕೆಲಸಗಳು ಕೂಡ ಯೂನಿವರ್ಸಲ್ ಸಿವಿಲ್ ಕೋಡ್ ಮೂಲಕ ರಾಜಕೀಯಕ್ಕೋಸ್ಕರ ಮಾಡ್ತಿದ್ದಾರೆ, ವೋಟ್ಗೋಸ್ಕರ ಮಾಡ್ತಿದ್ದಾರೆ ಅಂತ. ಜೊತೆಗೆ ಅವರು ಇದನ್ನು ಹೇಳ್ತಾ ಇದ್ದಾರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಏನು ಅಂತ ಪ್ರಧಾನ ಮಂತ್ರಿಗೂ ಗೊತ್ತಿಲ್ಲ ಅಂತ. ಕಪಿಲ್ ಸಾಹೇಬ್ರಿಗೆ ಗೊತ್ತಿತ್ತಲ್ಲ 3 ತಲಾಕ್ನ ಮೊಕದ್ದಮೆ ಅಂತ. ಈ ಕಪಿಲ್ ಸಿಬಲ್ ಸಾಹೇಬ್ರು ಯಾವಾಗ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನ ವತಿಯಿಂದ ಬಂದಾಗ ಆಗ ಅವರು 3 ತಲಾಕ್ನ ಪರವಾಗಿ ವಾದ ಮಾಡಿದ್ರು. 3 ತಲಾಕ್ ಇರಲೇಬೇಕು ಅಂತ, ಇದರಲ್ಲಿ ಕೋರ್ಟು ಹಸ್ತಕ್ಷೇಪ ಮಾಡ್ಕೊಡ್ದು ಅಂತ. ಈ ಹೇಳಿಕೆಯಿಂದ ಅವ್ರು ಶುರು ಮಾಡಿದ್ರು. ನಾನು ಒಪ್ತೀನಿ 3 ತಲಾಕ್
ನಮ್ಮ ಮಹಿಳೆಯರಿಗೆ ಅಪಮಾನಕರವಾಗಿದೆ, ಅನ್ಯಾಯವೂ ಕೂಡ ಆಗಿದೆ, ಇತ್ಯಾದಿ ಇತ್ಯಾದಿ. ಆಮೇಲೆ ಅವರು ವಾದ ಮಾಡಿದ್ರು, ಇನ್ನೂ ಹಲವು ವಿಷಯಗಳಿವೆ ಯಾವುದರಿಂದ ಅನ್ಯಾಯವಾಗುತ್ತೆ, ಹಲವು ವಿಷಯಗಳಿವೆ ಯಾವುದು ಮಹಿಳೆಯರಿಗೆ ಅದು ಒಳ್ಳೇದಲ್ಲ. ಅಂದ್ರೆ ಈ ಒಂದು ವಿಷಯವನ್ನ ಅವರು ಮುಗಿಸ್ಬೇಕು ಅಂತ ಪ್ರಯತ್ನ ಪಟ್ರು. ನಿಜವಾಗಿ ನಿಮ್ಗೆ ಸರಿಯಾಗಿ ಗೊತ್ತಿದೆ, ಈ 3 ತಲಾಕ್ ಅಪಮಾನಕರವಾಗಿದೆ, ಮಹಿಳೆಯರಿಗೆ ಅನ್ಯಾಯಪೂರ್ಣ ಅಂತ ಗೊತ್ತಿದ್ದೂ ಕೂಡ ಇದನ್ನೆಲ್ಲ ಒಪ್ಪಿದ ಮೇಲೆ 3 ತಲಾಕ್ನ ಪರವಾಗಿ ತರ್ಕ ಮಾಡಿದ್ರು. ಅಂದ್ರೆ ಅದು ರಾಜನೀತಿಯ ಅಥವಾ ಇದು ರಾಜನೀತಿಯ? ಉತ್ತರ ಅವರೇ ಕೊಡಬೇಕು. ಆರಿಫ್ ಅವರೇ, ಏನು ಅಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ ಏನು ಅಂತ, ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ. ಬೇರೆ ಬೇರೆ ರಾಜ್ಯದ ನಾಯಕರು ಇದ್ರ ಬಗ್ಗೆ ಬೇರೆ ಬೇರೆನೆ ಮಾತಾಡಿದ್ದಾರೆ. ಅದನ್ನ ನಿಮ್ ಮುಂದೆ ಹೇಳ್ತೀನಿ ಈಗ. ಬದ್ರುದ್ದೀನ್ ಅಜ್ಮಲ್ ಸಾಬ್ ಅವರು MP ಆಗಿದ್ದಾರೆ, ಅಸ್ಸಾಂನ ಹೆಸರಾಂತ ರಾಜಕಾರಣಿ ಕೂಡ. ಅವ್ರು ಹೇಳೋದೇನೆಂದ್ರೆ, ಏಕರೂಪ ನಾಗರಿಕ ಸಂಹಿತೆ ಜಾರಿಗೊಳ್ತು ಅಂದ್ರೆ ಆಗ ನಾನು ಸೀರೆ ಉಟ್ಕೋತೀನಿ, 5 ವರ್ಷಗಳ ಕಾಲ ಗಡ್ಡ ಬೆಳೆಸ್ತೀನಿ, ಆಮೇಲೆ ಆ ಗಡ್ಡನ 5 ವರ್ಷ ಆದ್ಮೇಲೆ ತೆಗಿತೀನಿ ಅಂತ. 5 ವರ್ಷ ಮಾಂಸ ತಿಂತೀನಿ, ಆಮೇಲೆ 5 ವರ್ಷ ಮಾಂಸ ತಿನ್ನಲ್ಲ ಅಂತ ಹೇಳಿದ್ದಾರೆ. ಈಗ ನಾನು ಅನ್ಕೋತೀನಿ, ನಾನು ಉತ್ತರ ಕೊಡುವ ಅಗತ್ಯವಿಲ್ಲ, ಉತ್ತರ ನಿಮ್ಗೆ ಗೊತ್ತಿದೆ. ಈ ವಿಷಯಗಳ ಬಗ್ಗೆ ನೀವು ಏನು ಕಾಮೆಂಟ್ ಆದ್ರೂ ಏನ್ ಮಾಡಬಹುದು? ಒಬ್ರು ಮೌಲಾನ ಹೇಳ್ತಾರೆ, ಒಂದ್ ವೇಳೆ UCC ಏನಾದ್ರೂ ಬಂತು ಅಂದ್ರೆ ಆಗ ಮುಸಲ್ಮಾನರೇನಿದ್ದಾರೆ ಅವ್ರಿಗೆ ನಿಕಾ ಆಗೋದಿಲ್ಲ, ಅವ್ರು ಒಂಟಿಯಾಗಿ ಇರಬೇಕು ಅಂತ. ನೋಡಿ, ನಾನು ಕೇಳ್ರಪ್ಪ, ಇಲ್ಲಿ ಕೇಳಿ, ಸಪ್ತಪದಿ ಕೇರಳದ ಹಿಂದೂಗಳು ತುಳಿಯೋದಿಲ್ಲ. ಹಿಂದೂ ಕೋಡ್ ಇದ್ರೂ ಕೂಡ, ಹೀಗೊಂದು ಕಾನೂನು ಇದ್ರೂ ಕೂಡ ನಮ್ಮ ಸಿಖ್ ಬಾಂಧವರು ಅದೇ ಕಾನೂನಿನ ಅಡಿಯಲ್ಲಿ ಬರ್ತಾರೆ. ಅವರು ಗುರುದ್ವಾರಕ್ಕೆ ಹೋಗ್ತಾರೆ, ಅಲ್ಲಿ ಅವರ ಮದುವೆ ಆಗುತ್ತೆ. ನಮ್ಮ ಜೈನ್ ಬಾಂಧವರು ತಮ್ಮ ರೀತಿಯಲ್ಲಿ ಮಾಡ್ತಾರೆ ಅವರು. ನೋಡಿ, ನಿಮ್ಗೊಂದು ವಿಷಯ ಹೇಳ್ತೀನಿ. ಈಗಿರುವ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಇರಲಿ, ಸಾವಿರಾರು ಸಬ್ಮಿಷನ್ ಬರಲಿ, ಸಾವಿರಾರು ಸರ್ಕಾರ ಹೋಗ್ಲಿ, ಭಾರತದ ಸಂಸ್ಕೃತಿ ಏಕಂ ಸದ್ ವಿಪ್ರ ಬಹುಧಾ ವದಂತಿ. ಬಹುತೇಕತೆಯ ಸಂಸ್ಕೃತಿ ಭಾರತದ ಸಂಸ್ಕೃತಿ. ನಾವು ಬಹುತೇಕತೆಯನ್ನ ಹೀಗಲ್ಲ, ನಾವು ಸಹಿಸ್ತೀವಿ ಡೈವರ್ಸಿಟಿಯನ್ನ. ನಾವು ಡೈವರ್ಸಿಟಿಯ, ಬಹುತೇಕತೆಯ ಹಬ್ಬವನ್ನು ಆಚರಿಸ್ತೀವಿ. ಅದು ನಮ್ಗೆ ಸಂಭ್ರಮವಾಗಿರುತ್ತೆ. ಭಾರತೇಶು ಸ್ತ್ರೀಯೋ ಪುರುಷೋ ನಾನಾವರ್ಣ ಪಿನ್ಕಿತ್ರಿತೆ ನಾನಾ ದೇವರ್ಚನೆಯುಕ್ತ ನಾನಾ ಕರ್ಮಾನಿ ಕುರ್ವತೆ. ಭಾರತದ ಸ್ತ್ರೀಗಳು, ಭಾರತದ ಪುರುಷರು, ಅವರ ತ್ವಚೆಯ ಬಣ್ಣಗಳು ಬೇರಿವೆ. ಅವರು ಬೇರೆ ಬೇರೆ ದೇವರ ಪೂಜೆ ಮಾಡ್ತಾರೆ. ಅವರ ರೀತಿ ನೀತಿಗಳು ಬೇರೆ. ಜಗತ್ತಿನ ಯಾವುದೇ ರಾಜನೀತಿ ಬಿಟ್ಬಿಡಿ, ಯಾವುದೇ ಶಕ್ತಿ ಭಾರತದ ವಿವಿಧತೆಯನ್ನು ನಾಶ ಮಾಡಕ್ಕಾಗಲ್ಲ. ಈ ಸಂಸ್ಕೃತಿ ಇಡೀ ಜಗತ್ತು ಪ್ಲೂರಲಿಸ್ಟಿಕ್ ಆಗಕ್ ಶುರುವಾಗಿದೆ ಈ ಹಿಂದಿನ 100-150 ವರ್ಷಗಳಲ್ಲಿ. ಭಾರತವು ತನ್ನ ಸಂಸ್ಕೃತಿಯ ಯಾತ್ರೆಯನ್ನು ಆರಂಭ ಮಾಡಿದೆ. ವಿವಿಧತೆಯನ್ನು ಸ್ವೀಕರಿಸಿ, ಬರೀ ಸಮ್ಮಾನವಲ್ಲ, ವಿವಿಧತೆಯ ಸ್ವೀಕಾರದ ಜೊತೆಗೆ ಏಕಂ ಸದ್ವಿಪ್ರ ಬಹುಧಾ ವದಂತಿ. ಮತ್ತು ಇಷ್ಟೇ ಅಲ್ಲ, ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ನೀವು ಯಾವುದೇ ಹೆಸರಿಂದ ಅದರ ಪೂಜೆ ಮಾಡಿ, ಪ್ರಾರ್ಥನೆ ಮಾಡಿ, ಎಲ್ಲವೂ ಅವನಿಗೆ ತಲುಪುತ್ತೆ. ನಾವು ಯಾವುದೇ ಹೆಸರು ಕೊಡಕ್ಕಾಗಲ್ಲ. ಯಾವುದೇ ಹೆಸರಿಂದ ಈ ದೇಶ ವಿವಿಧತೆಯ ಹಬ್ಬ ಆಚರಿಸುತ್ತೆ. ನಮ್ ಸಂಸ್ಕೃತಿಯಾಗಿ ಉಳಿಯಲ್ಲ ನಾವು ವಿವಿಧತೆಯ ಪಾಲನೆ ಮಾಡದೆ ಹೋದರೆ. UCCನ ಪ್ರತಿಯೊಬ್ರು ಕೂಡ ಅವರ ದೃಷ್ಟಿಕೋನದಲ್ಲೇ ನೋಡ್ತಾ ಇದ್ದಾರೆ. ಜಮೈತ್ ಉಲೆಮಾ ಈ ಹಿಂದ ಅಧ್ಯಕ್ಷರು ಮೊನಾ ಅರ್ಷದ್ ಬದ್ನಿ ಅವ್ರು ಹೇಳೋದೇನೆಂದ್ರೆ, ನಮಗೆ 4 ಮದುವೆ ಆಗೋ ಅಧಿಕಾರ ಇದೆ. UCC ಬಂತು ಅಂದ್ರೆ ಅದು ಬದಲಾಗ್ಬಿಡುತ್ತೆ. ಯಾಕೆ ಆ ರೀತಿ ಹೇಳ್ತಾರೆ ಅಂದ್ರೆ, ಗಂಡಸರಿಗೆ 80 ವರ್ಷದ ತನಕ ತಾಕತ್ತಿರುತ್ತಂತೆ, ಹೆಂಗಸರಿಗೆ 30-40 ವರ್ಷ ಆಗ್ತಿದ್ದಂಗೆ ಯಾವ ಕೆಲಸಕ್ಕೂ ಬರಲ್ಲಂತೆ. ನೋಡಿ, ನೀವು ಹೀಗೆ ಚಪ್ಪಾಳಿ ತಟ್ಟಬೇಡಿ, ನಗುವುದು ಬೇಡ. ಇದ್ರ ಬಗ್ಗೆ ನಾವು ಖಂಡಿಸ್ಬೇಕು ಅಷ್ಟೇ. ಇಂಥ ಭಾಷೆ ಮೇಲೆ ನಾವು ದುಃಖ ವ್ಯಕ್ತಪಡಿಸಬಹುದಷ್ಟೇ. ಅಂದ್ರೆ ಹಿರಿಯರೊಬ್ಬರು ಇಂಥ ಭಾಷೆ ಉಪಯೋಗಿಸ್ತಿದ್ದಾರೆ. ಇನ್ನೊಂದು ಮಾತು ಹೇಳ್ತೀನಿ, ಈ 4 ಮದುವೆಯ ವಿಷಯವೇನಿದೆ, ನೀವು ಖುರಾನ್ದಲ್ಲಿ ನೋಡ್ಕೊಳ್ಳಿ. ಸೂರಾಯ್ ನಿಸಾ ಕ್ಲಾಸ್ ನಂಬರ್ 3 ಅಥವಾ 4 ಅನಾಥ ಮಕ್ಕಳ, ವಿಧವೆಯರ, ಅನಾಥ ಹೆಣ್ಮಕ್ಕಳ, ತಂದೆ ತಾಯಿಲ್ಲದ ಹೆಣ್ಮಕ್ಕಳ ಅಧಿಕಾರದ ಬಗ್ಗೆ ಮಾತಾಡ್ತಾರೆ.
ಅಹೋತ್ನ ಕಾಳಗದ ನಂತರ 1/3 ಅಂಶ ಪುರುಷರ ಜನಸಂಖ್ಯೆ ಕುಸಿದೋಯ್ತು. ಆಗ ಹಲವು ಮಂದಿ ವಿಧವೆಯಾದರು. ಜರ್ಮನಿಯ ಕೇಸ್ ನಿಮ್ಮ ಮುಂದೆ ಇದೆ. ವರ್ಲ್ಡ್ ವಾರ್ ಆದ ನಂತರ ಅಲ್ಲಿ ಅವರು ಮಹಿಳೆಯರಿಗೆ ಹೇಳಿದ್ರು, ನೀವು ಎಷ್ಟು ಮಕ್ಕಳು ಹೆತ್ತರೂ ನಾವು ನಿಮ್ಮನ್ನು ಕೇಳೋದಿಲ್ಲ. ಯಾವ ಮಹಿಳೆ ಹೆಚ್ಚು ಮಕ್ಕಳಿಗೆ ಜನ್ಮ ನೀಡ್ತಾಳೆ ಅವಳಿಗೆ ರಾಷ್ಟ್ರೀಯ ಸಮ್ಮಾನ ನೀಡ್ತೀವಿ. ಯಾಕೆಂದ್ರೆ ವಿಶೇಷ ಪರಿಸ್ಥಿತಿ ಇತ್ತು. ಅಲ್ಲಿ ಪುರುಷರ ಜನಸಂಖ್ಯೆ ಕುಸಿದಿತ್ತು. ಅದೇ ರೀತಿ ಅಹೋತ್ನ ಕಾಳಗದ ನಂತರ 1/3 ಅಂಶ ಜನಸಂಖ್ಯೆ ಕುಸಿಯಿತು. ಆವಾಗ ಅನುಮತಿ ನೀಡಲಾಯ್ತು. ಯಾವ ಸಂದರ್ಭದಲ್ಲಿ ಅನುಮತಿ ನೀಡಲಾಯ್ತು? ವಿಧವೆಯರ ಮತ್ತೆ ಅನಾಥ ಮಕ್ಕಳ ಅಧಿಕಾರಗಳ ಸಂರಕ್ಷಣೆಗಾಗಿ. ಏನ್ ಹೇಳಲಾಗಿತ್ತು? ನೀವಿದ್ನ ಮಾಡಬಹುದು, ಆದರೆ ಷರತ್ತೇನೆಂದ್ರೆ ಅವರಿಗಾಗಿ ನೀವು ನ್ಯಾಯ ನೀಡಬೇಕು, ಅವರ ಕಾಳಜಿ ವಹಿಸಬೇಕು. ಮತ್ತೆ ಅದೇ ಚಾಪ್ಟರ್ನಲ್ಲಿ ಮುಂದೆ ಕುರಾನ್ ಹೇಳುತ್ತೆ, ಇದು ಗಂಡಸರಿಂದ ಆಗೋದು ಸಾಧ್ಯನೇ ಇಲ್ಲ. ಅವರು ಹೆಂಡತಿಯರಿಗೆ ನ್ಯಾಯ ನೀಡಬಹುದು. ಒಬ್ಬ ವ್ಯಕ್ತಿ ಅಂದ್ರೆ ಒಂದು ಕಡೆಯಿಂದ ಅಡ್ವೈಸ್ ಏನಂದ್ರೆ ಅದೇನಂದ್ರೆ ಒಂದು ವಿಶೇಷ ಪರಿಸ್ಥಿತಿಯಲ್ಲಿ ಅವಕಾಶ ನೀಡಲಾಗ್ತಿದೆ, ಆದ್ರೆ ಇದು ನಿಮ್ಮಿಂದ ಆಗೋದು ಸಾಧ್ಯನೇ ಇಲ್ಲ. ನ್ಯಾಯ ನೀಡಿದ್ರೆ ಆಗ ಮಾತ್ರ ಅವಕಾಶ ನೀಡಲಾಗುತ್ತೆ. ನಿಜವೆಂದ್ರೆ ನಮ್ಗನಿಸುತ್ತೆ ಈ ಕೆಲಸ ನಿಮ್ಮಿಂದ ಆಗೋದು ಸಾಧ್ಯವಿಲ್ಲ ಅಂತ. ಮತ್ತೆ ಇದಕ್ಕೂ ಮುಂದೆ ಹೋಗಿ ಸೂರೈ ನೂರ್ನಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಒನ್ ಕಿಹುಲ್ ಅಯಾಮ ಮಿನ್ಹುಲ್, ಮದುವೆ ಅವರ ಜೊತೆನೆ ಮಾಡಬೇಕು, ಯಾರು ಈ ಹಿಂದೆ ಮದುವೆ ಆಗಿಲ್ಲ. ನಾನ್ ಕೇಳಿದೆ ಈ ಆದೇಶವನ್ನ. ನೀವು ಯಾರ ಹೆಸರು ತಗೋತಿದ್ದೀರಾ? ಅವರದ್ದೇ ವಿದ್ಯಾಲಯದಲ್ಲಿ ಕಲಿಸುವವರನ್ನ ನಾನು ಕೇಳಿದೆ. ಅಂದ್ರೆ ಈ ಆದೇಶ ಕೇವಲ ಪುರುಷರಿಗಾಗಿದೆಯಾ? ಆ ಮಹಿಳೆಯೊಂದಿಗೆ ಮದುವೆ ಆಗ್ಬೇಕು, ಯಾರ ಮದುವೆ ಮುಂಚೆ ಆಗಿರ್ಲಿಕ್ಕಿಲ್ಲ. ಇಲ್ಲ, ಈ ಆದೇಶ ಮಹಿಳೆಯರಿಗೂ ಇದೆಯಾ? ಆ ಪುರುಷನೊಂದಿಗೆ ಮದುವೆ ಮಾಡು, ಯಾರ್ದು ಆಗಿಲ್ಲ. ಅವರಂದ್ರು, ಇಲ್ಲ, ಇದು ಇಬ್ಬರಿಗೂ ಅನ್ವಯಿಸುತ್ತೆ. ವ್ಯಾಕರಣದ ಪ್ರಕಾರ ಇದು ಇಬ್ಬರಿಗೂ ಅನ್ವಯಿಸೋದಾದ್ರೆ ಆಗ 4 ಮದುವೆ ಅಧಿಕಾರ ಎಲ್ಲಿಂದ ಸಿಕ್ತು? ಅಧಿಕಾರ ಇಲ್ವೇ ಇಲ್ಲ. ಆದ್ರೆ ಎಲ್ರು ಒಪ್ಕೊಂಡಿರೋದೇನು ಅಂದ್ರೆ ಮುಸಲ್ಮಾನರಿಗೆ 4 ಮದುವೆ ಆಗೋ ಅವಕಾಶ ಇದೆ. ಅವಕಾಶ ಏನಂದ್ರೆ ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ, ಎಮರ್ಜೆನ್ಸಿಯಲ್ಲಿ, ಆಪತ್ ಕಾಲದಲ್ಲಿ ನಿಮ್ಗೆ ಎಷ್ಟೋ ಕೆಲಸ ಮಾಡೋ ಅವಕಾಶ ಇದೆ. ಆದ್ರೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ನಿಮ್ಗೆ ಯಾವ ಅವಕಾಶನೂ ಇರುವುದಿಲ್ಲ, ಅವಕಾಶ ಕೊಟ್ಟೇ ಇಲ್ಲ. ಅಂದಹಾಗೆ OIC ಅವರು ಇದ್ರ ಬಗ್ಗೆ ವಿಭಿನ್ನವಾಗಿ ಹೇಳ್ತಾರೆ. ಏನು ಅಂದ್ರೆ ಯಾರು ಮಾಡ್ಕೋತಾರೆ, ನಮ್ ಕೈಲಿ ಒಬ್ಬರನ್ನೇ ನೋಡ್ಕೊಳಕ್ಕಾಗಲ್ಲ ಅಂದ್ರೆ 2-3 ಕಟ್ಕೊಂಡು ಏನ್ ಮಾಡೋದು ಅಂತ. ಹಾಗಾದ್ರೆ ಈ ವಿಷಯವನ್ನ ಜಮ್ಮೆತ್ ಉಲೇಮಾ ಅವರಿಗೆ ನೀವು ತಿಳಿಸ್ಕೊಡಿ. ಮತ್ತೆ ನಿಜವಾದ ಪ್ರಶ್ನೆ ಏನಂದ್ರೆ ಅದು ಹೀಗಿದೆ, ಅಂದ್ರೆ ತಲಾಕ್ಗೆ ಅವಕಾಶ ಇದೆ. 3 ತಲಾಕ್ನ ಅಧಿಕಾರ ಮುಗೀತು, ಅಲ್ಲಿಗೆ ಮುಗೀತು. ನೀವು ಮಾಡೋದೇ ಇಲ್ಲ ಅಂದ್ರೆ ಆ ಅಧಿಕಾರ ನಿಮ್ಗೆ ಯಾಕೆ ಬೇಕು ಅಂತೀನಿ. ಅಂದ್ರೆ ಅವಳ ತಲೆ ಮೇಲೆ ಖಡ್ಗ ನೇತಾಡಿರ್ಬೇಕು ಅಂತಾನ? ಅಂದ್ರೆ ನೀವು ಅವರನ್ನ ಹೆದರಿಸಬಹುದು ಅಂತಾನ? ಒಂದ್ ವೇಳೆ ನೀನು ಸರಿಯಾಗಿ ಕೆಲಸ ಮಾಡದೆ ಹೋದ್ರೆ, ನನ್ಗೆ ಏನ್ ಬೇಕಾಗಿದೆ, ನನ್ನ ಇಚ್ಛೆಗನುಸಾರ ಎಲ್ಲವನ್ನು ಮಾಡದೆ ಹೋದ್ರೆ ನಾನು ಇನ್ನೊಬ್ಬಳನ್ನ ಮದುವೆ ಮಾಡ್ಕೋಬಹುದಲ್ಲ? ಅವರು ಇನ್ನೊಂದು ವಿಷಯನೂ ಹೇಳಿದ್ರು, ಈ ಹಲಾಲ್ ಪ್ರೊವಿಷನ್ ಏನಿದೆ ಅದಿರೋದು ಮಹಿಳೆಯರಿಗೆ ಅವಕಾಶ ಕೊಡೋದಕ್ಕೆ, ಹಾಗೆ ತಲಾ ಕೊಡೋಕ್ಕೂ ಮುಂಚೆ ಹೆದರ್ಕೊಳ್ಳಿ. ನಾನು ಆಮೇಲೆ ಮತ್ತೆ ನನ್ಗನಿಸುತ್ತೆ ನಿಮ್ಮ ಆಪ್ಕೆ ಅದಾಲತ್ನಲ್ಲಿ ನಿಮ್ಮೊಡನೆ ನಾನು ಕ್ಷಮೆ ಯಾಚಿಸ್ಬೇಕು. ಆಮೇಲೆ ಹೇಳ್ಬೇಕು, ಈ ಬಗ್ಗೆ ನನ್ಗೇನೂ ಹೇಳಲಿಕ್ಕಿಲ್ಲ, ಇದು ನಾನೇನ್ ಅನ್ಬೇಕು, ಇದು ಸೀಮೆಯನ್ನೇ ಪಾರ್ ಮಾಡ್ಬಿಟ್ಟಿದೆ. ಅಂದ್ರೆ ಹಲಾಲ ಮಹಿಳೆಯರಿಗೆ ಗೌರವ ಕೊಡೋ ಕೆಲಸ ಅಂತೀರಾ? ಅದು ನೀವು ಅವಳ ಮದುವೆನ ಒಂದು ಪರಪುರುಷನೊಂದಿಗೆ ಮಾಡ್ಬಿಡ್ತೀರಾ? ಆಮೇಲೆ ಮತ್ತೆ ಅವಳಿಗೆ ಅವನ್ ತಲಾಕ್ ಕೊಡ್ತಾನೆ, ಆಮೇಲೆ ಮತ್ತೆ ಮೊದಲನೇ ಗಂಡನ ಜೊತೆ ಮದುವೆ? ಇದೇನು ಗೌರವ ಅಂತೀರಾ ನೀವು? ಅವ್ರ ಸೆಂಟೆನ್ಸ್ ಕೇಳಿಸ್ಕೊಳ್ಳಿ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಒಬ್ಬ ಮಹಿಳೆಗೆ ಹಲಾಲ್ ಆಯ್ತು ಅಂದ್ರೆ ಜನರು ತಲಾಕ್ ಕೊಡೋ ಯೋಚನೆ ಮಾಡಲ್ಲ ಅಂತ. ನಾನಂತೀನಿ, ತಲಾಕ್ ಕೊಡುವ ಅಧಿಕಾರ ಏನಿದೆ ಕುರಾನ್ನಲ್ಲಿ ಸ್ಪಷ್ಟವಾಗಿ ಬರ್ದಿದೆ. ಅಂದ್ರೆ ನೀವು 3 ತಿಂಗಳು, ಅದು ನಿಮ್ಗೆ ಮೊದಲನೇ ಸ್ಟೆಪ್ ತಿಳಿಸಿ ಹೇಳೋದು, 2ನೇ ಸ್ಟೆಪ್ ಉದಾಹರಣೆ ಕೊಟ್ಟು ಹೇಳ್ಕೊಡೋದು, 3ನೇ ಸ್ಟೆಪ್ ಏನಂದ್ರೆ 2 ಕಡೆಯಿಂದ ಇಬ್ಬಿಬ್ಬರಿರ್ಬೇಕು, ಅವರಲ್ಲಿ ಮಧ್ಯಸ್ಥಿಕೆ ಮಾಡುವಂತವ್ರು. ಇವೆಲ್ಲವೂ ಫೇಲ್ ಆಗ್ಬಿಟ್ರೆ ಆಗ ತಲಾಕ್ ಕೊಡಿ. ಆದ್ರೆ ತಲಾಕ್ ಕೊಟ್ಟ ಮೇಲೆ 3 ತಿಂಗಳು ಜೊತೆಗೆ ವಾಸ ಮಾಡ್ಬೇಕು. ಕುರಾನ್ನಲ್ಲಿ ಇವೆಲ್ಲವನ್ನು ಹೇಳಿದೆ ಅಂದ್ರೆ ಆ ಸಮಯದಲ್ಲಿ ಆ 3 ತಿಂಗಳ ಒಳಗೆ ಒಂದ್ ವೇಳೆ ಶಾರೀರಿಕ ಸಂಬಂಧವಾದ್ರೆ ಅಥವಾ ಮಾತುಕತೆಯಿಂದಾನೆ ವಾಪಸ್ ಬಾ ಅಂತ ಅಂದ್ರೆ ತಲಾಕ್ನ ಪ್ರಭಾವ ಮುಗ್ದೋಗುತ್ತೆ. 3 ತಿಂಗಳು ಪೂರ್ತಿ ಆದ್ಮೇಲೆ ಕೂಡ ಬೇರೆ ಆಗ್ಬಿಟ್ರು ನಿಕಾ ಆಗ್ಬಿಡುತ್ತೆ. ಕುರಾನ್ನಲ್ಲಿ ಇವೆಲ್ಲವೂ ಇದ್ಮೇಲೆ ನೀವು ಒಮ್ಮಿಂದೊಮ್ಮೆಲೆ ಯಾಕೆ ತಲಾಕ್ ಬೇಕು ಅಂತೀರಾ? ಹಲಾಲದ ಅಗತ್ಯ ನಿಮ್ಗೆ ಆಗ್ಬೇಕಾಯ್ತಲ್ಲ. ಯಾವಾಗ ನೀವು ಸಾರ್ನಲ್ಲಿ ಉಪ್ಪು ಹೆಚ್ಚಾಯ್ತು ಅಂತ ತಲಾಕ್ ಕೊಟ್ಬಿಟ್ರಿ, ಆಮೇಲೆ ನೀವು ಅಳ್ತಾನೆ ಇರಬೇಕು. ನನ್ನ ಸ್ವಭಾವ ಹೀಗಿಲ್ಲ, ನನಗೆ ಬೈಗಳು ಬೇಕಿದ್ದಿಲ್ಲ. ಎಷ್ಟು ಕೇಸ್ಗಳಿವೆ.
ಯಾವುದೇ ಕಾನೂನು ಬಗ್ಗೆ ನೀವು ದಾವೆ ಮಾಡ್ತೀರಾ ಇದು ಇಸ್ಲಾಮಿ ಅಂತ? ಅದು ಕುರಾನನ್ನ ಉಲ್ಲಂಘಿಸಲು ಆಗತ್ತಾ? ನಮ್ಮಲ್ಲಿ 3 ತಲಾಕ್ ಕುರಾನ್ನಲ್ಲಿ ಎಲ್ಲೂ ಬರ್ದಿಲ್ಲ. ಇದು ಸಾವಿರಾರು ವರ್ಷಗಳಿಂದ ನಡೀತಾನೆ ಇದೆ. ಆದ್ರೆ ಅವ್ರು ಹೇಳೋದೇನೆಂದ್ರೆ ಈ ಶರಿಯತ್ ಏನಿದೆ ಅದು ಅವ್ರಿಗೆ ಸಂವಿಧಾನಕ್ಕಿಂತ ದೊಡ್ಡದು ಅಂತ. ಸರಿ, ಗೋವಾದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ, ಅಲ್ಲಿ ಮುಸಲ್ಮಾನರ ಯಾವುದೇ ಅದು ಯೂನಿಫಾರ್ಮ್ ಸಿವಿಲ್ ಕೋಡ್ನಲ್ಲಿ ಏನಾದ್ರೂ ಹೇಳ್ತಾರ ಅವರು? ನಿಕಾ ಬೇಡ, ಸಪ್ತಪದಿ ಬೇಕು ಅಂತ ಹೇಳ್ತಾರ? ನೀವು ಹೆಣವನ್ನು ಹೂತಿಡಬಾರ್ದು, ನೀವು ನಿಮ್ಮ ಹೆಣಕ್ಕೆ ಬೆಂಕಿ ಕೊಡ್ತೀರಾ? ಇವೆಲ್ಲ ಹಿಂದೂಗಳಲ್ಲಿ ನಡೆಯುತ್ತೆ. ಹಿಂದೂಗಳಲ್ಲೂ ಸಂಪ್ರದಾಯವಿದೆ. ಅವರು ಅವರ ಹೆಣಕ್ಕೆ ಬೆಂಕಿ ಹಚ್ಚೋದಿಲ್ಲ, ಅವರು ಹೆಣವನ್ನ ಮಣ್ಣು ಮಾಡ್ತಾರೆ. ಅಯ್ಯೋ, ಈ ದೇಶದಲ್ಲಿ ಯಾವುದೇ ವಿವಿಧತೆಗೆ ಏನೇ ಅಪಾಯವಿಲ್ಲ, ಅಪಾಯ ಉಂಟಾಗೋದೂ ಇಲ್ಲ. ನಿಮ್ಗೆ ನಾನು ಮೊದಲು ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ, ಈ ದೇಶ ವಿವಿಧತೆಯ ಹಬ್ಬ ಆಚರಿಸುತ್ತೆ. ಅವ್ರು ಹೇಳೋದೇನೆಂದ್ರೆ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ನ ವಿಚಾರನ ಈಗ ಯಾಕೆ ತೆಗ್ದಿದ್ದಾರೆ ಅಂದ್ರೆ 2024ರಲ್ಲಿ ಎಲೆಕ್ಷನ್ ಏನ್ ಬರ್ತಾ ಇದೆ, ಬಿಜೆಪಿ ಪೊಲರೈಸ್ ಮಾಡಕ್ ಇಷ್ಟಪಡ್ತಾರೆ, ಧ್ರುವೀಕರಣ ಮಾಡಕ್ ಇಷ್ಟಪಡ್ತಾರೆ, ಹಿಂದೂ ಮುಸಲ್ಮಾನರನ್ನ ಬೇರೆ ಮಾಡೋದಕ್ಕೆ ಅಂತಾನೆ ಈ ರೀತಿ ಮಾಡಿದ್ದಾರೆ ಅಂತ. ಸರಿ, ಇದೇ ಕಾರಣವಾಗಿದ್ರೆ ಈ ಪೋಲರೈಸೇಷನ್ ನ ನಿಲ್ಸೋ ಎಲ್ಲಕ್ಕಿಂತ ಒಳ್ಳೆ ಉಪಾಯ ಯಾವುದು? ನೀವು ಎಲ್ರಿಗಿಂತ ಮುಂದೆ ಬಂದು ನಿಂತ್ಬಿಡಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಲೇಬೇಕು ಅಂತ. ಪೋಲರೈಸೇಷನ್ ಮುಗ್ದೇ ಬಿಡುತ್ತೆ. ನಿಮ್ಗೆ ಪೋಲರೈಸ್ ಮಾಡಲು ಸಹಾಯ ಸಿಗ್ತಾ ಇದೆ. ನಿಮ್ಗೆ ಪೋಲರೈಸೇಷನ್ ನ ಮನೋರಂಜನೆ ಬೇಡ. ನೀವು ಸ್ವತಃ ಹೇಳ್ತಾ ಇದ್ದೀರಾ, ಮಿಲ್ಲಿ ತಶಕ್ಕುಶ್ ಹಲನ್. ಅಯ್ಯೋ, ಪೋಲರೈಸರ್ನ ನೀವೇ, ಪೋಲರೈಸೇಷನ್ ನ ಭಾಷೆ ಯಾರು ಆಡ್ತಾ ಇದ್ದಾರೆ? ಎಷ್ಟು ಸುಲಭ ಕೆಲಸ. ಒಂದ್ ವೇಳೆ ನೀವು ಇದರಲ್ಲಿ ಪೋಲರೈಸೇಷನ್ ಮಾಡೋಕೆ ಪ್ರಯತ್ನ ಮಾಡ್ತೀರಾ ಆದ್ರೆ ಅದನ್ನು ತಡೆಯೋದು ಎಷ್ಟು ಸುಲಭ ಕೆಲಸ. ನೀವು ಸರ್ಕಾರದ ಮುಂದೆ ಬಂದು ನಿಂತ್ಕೊಳ್ಳಿ, ಹೇಳಿ ಸಂವಿಧಾನದಲ್ಲಿ ಪ್ರೊವಿಷನ್ ಇದೆ, ಹೀಗೆ ನೀವು UCC ತಗೊಂಡ್ ಬನ್ನಿ, ನೋಡಿ ಎಲ್ಲವೂ ಸ್ಪಷ್ಟವಾಗಿದೆ. ಕಷ್ಟ ಕೆಲಸವೇನಲ್ಲ. ಕಾನೂನಿನಲ್ಲಿ ಯಾವುದೇ ವಿಷಯವಿಲ್ಲ ಅದಕ್ಕೆ ಅನುಮತಿ ನೀಡುವಂಥದ್ದು, ಯಾವುದೇ ಧಾರ್ಮಿಕ ಆಚರಣೆ ಮಧ್ಯೆ ಬರುವಂಥದ್ದು. ಅದು ಯಾವುದೇ ಕೆಲಸವನ್ನ ತಡೆಯೋದಿಲ್ಲ. ಧಾರ್ಮಿಕವಾಗಿ ಆ ಕೆಲಸವನ್ನು ಮಾಡಬೇಕಂತಿದ್ರೆ, ಉದಾಹರಣೆಗೆ ಮುಸಲ್ಮಾನ್ ಪತಿಗೆ ತನ್ನ ಪತ್ನಿಯೊಂದಿಗೆ ಶಾರೀರಿಕ ಸಂಬಂಧಕ್ಕೆ ಮುಂಚೆ ಮೆಹರ್ ಸಲ್ಲಿಸಬೇಕಾಗತ್ತೆ. ಏನು UCC ಮುಸಲ್ಮಾನ್ ಪತಿಗೆ ಹೇಳುತ್ತಾ ನಿನ್ನ ಪತ್ನಿಗೆ ನೀನು ದುಡ್ಡು ಕೊಡೋದು ಬೇಡ ಅಂತ? ಅದು ಹೇಳುತ್ತೆ ಇನ್ನೂ ಹೆಚ್ಚು ಕೊಡು, ನಮ್ಗೇನು ಸಮಸ್ಯೆ, ಪ್ರಾಬ್ಲಮ್ ಇದೆ. ನೋಡಿ, ವಾಸ್ತವಿಕತೆ ಏನಂದ್ರೆ, ನೀವು ಯಾರನ್ನು ಬೇಕಾದ್ರೂ ಕೇಳಿ, ಹುಡುಗಿ ಕೂಡ, ಹುಡುಗನಂತೂ ಹೋಗ್ತಾನೆ, ಮದುವೆ ಆದ್ಮೇಲೆ ಅವನು ಮೊದಲ ಬಾರಿ ಹೋಗ್ತಾನಲ್ಲ ತನ್ನ ಪತ್ನಿ ಹತ್ರ, ಮೊದಲಿಗೆ ಅವನು ಏನ್ ಹೇಳ್ತಾನೆ? ನನ್ನನ್ನ ಕ್ಷಮಿಸ್ಬಿಡು. ಅವಳು ಮನಸ್ಸಲ್ಲಿ ಯೋಚನೆ ಮಾಡಿ ಬರ್ತಾಳೆ, ಮದ್ವೆ ಆಗಿದೆ, ಅವಳದು ಮದ್ವೆ ಆಗಿದೆ. ಅವಳು ಹೇಳ್ತಾಳೆ, ಸರಿ ನಾನು ಕ್ಷಮಿಸ್ಬಿಟ್ಟೆ. ಈ ಸಮಸ್ಯೆ ಯಾವಾಗ ಎದ್ದೇಳುತ್ತೆ? ಮುಂದೆ ಹೋಗಿ ಎಂದಾದರೂ ಸಂಬಂಧ ಹಾಳಾಗ್ಬಿಟ್ರೆ, ತಲಾಕ್ನ ಅವಕಾಶ ಬಂದಾಗ ಆಗ ಹೇಳ್ತಾರೆ ಮೆಹರ್ ಕೊಟ್ಟಿಲ್ಲ ಅಂತ. ಅಯ್ಯೋ, ಮೆಹರ್ ಅಂತೂ ಶಾರೀರಿಕ ಸಂಬಂಧಕ್ಕೆ ಮುಂಚೆನೇ ಮೆಹರ್ ಕೊಡ್ಬೇಕಾಗತ್ತೆ. ಆ ಬಗ್ಗೆ ಇವರು ಎಂದೂ ಹೇಳೋದಿಲ್ಲ ಮೆಹರ್ ಕೊಡಿ ಅಂತ. ಅಂದ್ರೇನು? UCC ಬಂದ್ರೆ ಪತಿಗೆ ಹೇಳುತ್ತಾ ಮೆಹರ್ ಕೊಡಬೇಡಿ ಅಂತ? ಇಲ್ಲ, ಎಷ್ಟು ಕೊಡ್ತೀರಾ ಅದಕ್ಕಿಂತ ಹೆಚ್ಚು ಕೊಡಿ, ಅದರಲ್ಲೇನು ಪ್ರಾಬ್ಲಮ್? ಮಹಿಳೆಯರ ಹಕ್ಕುಗಳ ವಿಚಾರವಾಗಿ ಮುಫ್ತಿ ಸಲೀಂ ಅಶ್ರಫ್ ಕಾಜ್ಮಿ ದೇವಬಂದ್ನವರು ಅವ್ರ ಮಾತುಗಳನ್ನ ನಾನು ಕೇಳಿದ್ದೀನಿ. ಅವ್ರು ಹೇಳಿದ್ದೇನೆಂದ್ರೆ, ಮಹಿಳೆಯರಿಗೆ ಇಸ್ಲಾಂನಲ್ಲಿ ತಲಾಕಿನ ಅಧಿಕಾರ ಯಾಕೆ ಕೊಟ್ಟಿಲ್ಲ ಅಂದ್ರೆ, ಯಾಕಂದ್ರೆ ಮಹಿಳೆಯರು ಆತರ ಪಡೋದು ಜಾಸ್ತಿ, ಆತರದಲ್ಲಿ ಡಿಸಿಷನ್ ತಗೋತಾರೆ ಅಂತ. ಈಗ ನಾನು ನಿಮ್ಮ ಹತ್ರ ಕೇಳ್ತೀನಿ, ಇಸ್ಲಾಂನ ಹೆಸರಲ್ಲಿ ಪಾಕಿಸ್ತಾನ ಆಯ್ತು, ಏನು ಆಯ್ತಾ ಇಲ್ವಾ? ಮತ್ತೆ ಪಾಕಿಸ್ತಾನ್ನಲ್ಲಿ ಎಷ್ಟೆಲ್ಲ ಪಾರ್ಟಿಯ ನೀವು ಹೆಸರು ತಗೊಂಡ್ರಿ, ಇವೆಲ್ಲ ಪಾರ್ಟಿಗಳು ಪಾಕಿಸ್ತಾನ್ನಲ್ಲಿವೆ. ಏನಂದ್ರೆ ಸ್ಕೂಲ್ ಎಲ್ಲ ತುಂಬಾ ಮದ್ರಾಸಗಳಿವೆ ಪಾಕಿಸ್ತಾನ್ನಲ್ಲಿ. ನೀವು ಸ್ವಲ್ಪ ಕಂಡು ಹಿಡೀರಿ, ಯಾವಾಗ ಅಯೂಬ್ ಖಾನ್ ಮತ್ತೆ ಮಿಸಸ್ ಫಾತ್ಮಾ ಜಿನ್ನಾರ ಮಧ್ಯೆ ಎಲೆಕ್ಷನ್ ಆಯ್ತು, ಇವೆಲ್ಲ ಧಾರ್ಮಿಕ ಸಂಸ್ಥೆ, ಅವು ಯಾವ ಪಾರ್ಟಿಗಳಿವೆ, ಬಮೆ ಜಮತ್ ಇಸ್ಲಾಮಿಯಾ, ಜಮೇತ್ ಉಲ್ ಉಲ್ಮಾದ್ದು, ಯಾರಿಗೆ ಸಪೋರ್ಟ್ ಮಾಡ್ತಾರೆ ಇವರು? ಅವಸರದಲ್ಲಿ ನಿರ್ಧಾರ ತಗೊಂಡವರಿಗೆ ಸಪೋರ್ಟ್ ಮಾಡುತ್ತದೆಯಾ? ಇದು ಮಹಿಳೆಯರನ್ನು ಅವಮಾನ ಮಾಡುವುದಷ್ಟೇ. ಇಂಥ ಭಾಷೆ ಉಪಯೋಗಿಸುವುದು, ಕುರಾನ್ ಮತ್ತೆ ಮತ್ತೆ ಹೇಳುತ್ತೆ, ಪುರುಷ ಮತ್ತೆ ಮಹಿಳೆಯರನ್ನ ಒಂದೇ ತತ್ವದಿಂದ ಮಾಡಲಾಗಿದೆ. ಹುಜೂರ್ ಸಲ್ಲಲ್ಲಾಹು ಹದೀಸ್ ಇದೆ, ಇವರ ಜೊತೆ ನೀವು ಚೆನ್ನಾಗಿ ವರ್ತಿಸಬೇಕು, ಇವರು ನಮ್ಮವರೇ ಅಲ್ವಾ. ವ್ಯಕ್ತಿಗೆ
ಅವಮಾನ ಆಗುವಂತೆ ನೀವು ಮಾತನಾಡಿದ್ರೆ ಅಷ್ಟು ಅದರ ಪ್ರಭಾವ ಅವನಿಗೆ ಬೀಳೋದಿಲ್ಲ. ಆದರೆ ಮಹಿಳೆಗೆ ನೀವು ಅವಮಾನ ಆಗುವಂತ ಮಾತನಾಡಿದ್ರೆ ಹುಜೂರ್ ಸುಸುಗ್ನ ಹದೀಸ್ ಇದೆ, ಇವರನ್ನು ನೀವು ಸರಿಯಾಗಿ ನೋಡ್ಕೋಬೇಕು. ಇವರು ಕನ್ನಡಿ ಅಂತಿದ್ದಾರೆ, ಇವರಿಗೆ ತುಂಬಾ ಗೌರವ ಕೊಟ್ಟು ಸಮ್ಮಾನದಿಂದ ಮಾತನಾಡಿಸ್ಬೇಕು, ಇವರೊಂದಿಗೆ ಹೀಗೆ ವರ್ತಿಸಿ. ಇದಾದ್ಮೇಲೂ ಇವರು ಇಂಥ ಭಾಷೆಯನ್ನು ಉಪಯೋಗಿಸಿದ್ರೆ ನಾನು ಏನ್ ಹೇಳ್ಬೋದು? ಸರಿ, ಪಬ್ಲಿಕ್ ಅಲ್ಲಿ ಯಾರಾದ್ರೂ ಪ್ರಶ್ನೆ ಕೇಳಕ್ ಇಷ್ಟಪಡ್ತೀರಾ? ಕೇರಳ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಗವರ್ಮೆಂಟ್ ಒನ್ ನೇಷನ್ ಒನ್ ಕಲ್ಚರ್ ಮಾಡಬೇಕು ಅಂತ. ಸೊ ಈಗ ನೀವೇ ಕೇರಳ ಗವರ್ನರ್ ಆಗಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾನ್ ನಿಮ್ಗೆ ಮೊದಲೇ ಹೇಳಿದ್ದೇನೆ, ಈ ನಮ್ಮ ದೇಶದಲ್ಲಿ ನೀವು ಬೇಕಿದ್ರೆ ಸಾವಿರಾರು ನಿಯಮಗಳನ್ನು ಮಾಡಿ ಮತ್ತೆ 1000 ವರ್ಷ ಕಾಯ್ತಾ ಇರಿ. ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರ ಮತ್ತೆ ಒಂದು ಪ್ರಕಾರದ ಅದು ಕಸ್ಟಮ್ಸ್, ರಿಚುವಲ್ಸ್, ರೀತಿ ನೀತಿಗಳು, ಚಾಲ್ತಿಯಲ್ಲಿರೋ ಪ್ರಾಕ್ಟೀಸಸ್ ಎಲ್ಲವೂ ಫೇಲ್ ಆಗಿಬಿಡುತ್ತೆ. ನೀವು ಏನು ಬೇಕಾದರೂ ಮಾಡಿ. ಕೇಳ್ರಿ, ಇದು ಇಂತಹ ದೇಶ ಎಲ್ಲಿ ಒಂದು ಪರಿವಾರದಲ್ಲಿ ಒಂದು ತಾಯಿ ತಂದೆಯಿಂದ ಹುಟ್ಟಿದ ನೀವಿಬ್ರು ಅಕ್ಕ ತಂಗಿಯರು. ಒಬ್ಬಳ್ದು ಶನಿವಾರಕ್ಕೆ ವ್ರತ ಇರುತ್ತೆ, ಒಬ್ಬಳ್ದು ಸೋಮವಾರಕ್ಕೆ. ನೀವು ಜಗಳ ಮಾಡ್ತೀರಾ? ಅಣ್ಣ ಹೋಗ್ತಾನೆ ಹನುಮಾನ ಮಂದಿರಕ್ಕೆ, ತಮ್ಮ ಹೋಗ್ತಾನೆ ಶಿವರ ಮಂದಿರಕ್ಕೆ. ಯಾರನ್ನು ತಡಿತೀರಾ ನೀವು? ಒಂದೇ ಕಲ್ಚರ್ ಹೇಗಾಗತ್ತೆ? ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ರು, ನನಗೆ ನನ್ನ ದೇಶದ ಮೇಲೆ ಹೆಮ್ಮೆ ಇದೆ, ಇಲ್ಲಿಂದ ನಾನು ಬರ್ತಾ ಇದ್ದೀನಿ. ರುಚಿ ನಾಮ್ ವೈಚಿತ್ರ್ಯ ದಿರ್ಜು ಕುಟಿಲ್ ನಾನಾ ಪಜ್ಜಿಶಾಮ್ ನಿರ್ಣಾ ಮೇಕೋ ಗಮ್ಯ ತ್ವಂಸಿ ಪೈಸಾ ಮನ್ಯವೀರ್. ಹೇಗೆ ನದಿಗಳು ಕೊಳಗಳು ತಮ್ಮ ಜಾಗದಿಂದ ಹೊರಗೆ ಬಂದು ಕೊನೆಗೆ ಹರಿದ್ಕೊಂಡು ಸಮುದ್ರದಲ್ಲಿ ಸೇರ್ಕೊಳ್ತವೆ, ಅದೇ ರೀತಿ ಪ್ರಭು ನಾವು ಮನುಷ್ಯರು ಕೂಡ ನಮ್ಮ ಪ್ರವೃತ್ತಿಗನುಸಾರವಾಗಿ ತಮ್ಮ ದಾರಿಯಲ್ಲಿ ಸಾಕ್ತಾ ಹೋಗ್ತೀವಿ, ಕೊನೆಗೆ ತಮ್ಮಲ್ಲೇ ಸೇರ್ಕೊಳ್ತೀವಿ. ನನಗೊಂದು ವಿಷಯ ನೆನಪಾಯ್ತು. ನನಗೆ ಒಮ್ಮೆಲೆ ನೆನಪಾಯ್ತು, ಒಬ್ಬ ಹಕೀಂ ಹೇಳಿದ್ದು, ಕುಲ್ಲು ನಿಯಾಮಲಿ ಅಲಾ ಶಾಕಿಲತಿ. ಹುಜೂರ್ ಸಲ್ಸಲಂಗೆ ಹೇಳಲಾಗತ್ತೆ, ಪ್ರಸ್ತುತಪಡಿಸಿ ಪ್ರತಿ ವ್ಯಕ್ತಿ ಆ ಕೆಲಸ ಮಾಡ್ತಾನೆ ಯಾವ್ದಕ್ಕಾಗಿ ನಾವು ಅವರಿಗೆ ಜನ್ಮ ಕೊಟ್ಟಿದ್ದೀವಿ. ಪಿರ್ಕೀರ್ತಿ ಯಾಂತಿ ಭೂತಾನಿ ಮಹಾಭಾರತದಲ್ಲಿ ಬರುತ್ತೆ. ಪ್ರತಿ ವ್ಯಕ್ತಿ ಆ ಕೆಲಸ ಮಾಡ್ತಾನೆ ಯಾವ ಪ್ರಕೃತಿಯಲ್ಲಿ ಅವನು ಹುಟ್ಟಿದಾನೆ. ನಾವು ಮನುಷ್ಯರ ಮಧ್ಯೆ ಸಮರೂಪತೆ ತರಲಿಕ್ಕೆ ಆಗೋದಿಲ್ಲ. ಒಂದು ತಾಯಿ ತಂದೆಯ ಮಕ್ಕಳ ಮಧ್ಯೆನೂ ಸಮರೂಪತೆ ಇರೋದಿಲ್ಲ. ಹೇಗೆ ನಮ್ಮ ಮುಖಗಳು ಬೇರೆ ಬೇರೆ ಆಗಿವೆ, ನಾವು ತಿನ್ನುವ ಟೇಸ್ಟ್ ಕೂಡ ಬೇರೆ ಬೇರೆ ಆಗಿವೆ. ಒಂದೇ ಪರಿವಾರದಲ್ಲಿ ಕೆಲವರಿಗೆ ಸಜ್ಜೆ ರೊಟ್ಟಿ, ನನ್ಗೆ ಸಜ್ಜೆ ರೊಟ್ಟಿ ಇಷ್ಟ, ಕೆಲವರಿಗೆ ಗೋಧಿ ರೊಟ್ಟಿ ಬೇಕು, ಕೆಲವರಿಗೆ ರೊಟ್ಟಿಯೇ ಬೇಕಿಲ್ಲ, ಅನ್ನ ತಿಂತಾರೆ. ಏಕರೂಪತೆ ಮಾನವ ಪ್ರಕೃತಿ ಮತ್ತೆ ಭಾರತದ ಪ್ರಕೃತಿ ಇಷ್ಟು ಪ್ರಾಚೀನವಾಗಿದ್ರೂ ಕೂಡ ಅದರ ನಿರಂತರತೆ ಬೇರೆ ಸಭ್ಯತೆಗಳಿಗೆ ನಿರಂತರತೆ ಯಾಕಿಲ್ಲ? ಯಾಕೆಂದ್ರೆ ಅವರಲ್ಲಿ ವಿವಿಧತೆಗೆ ಸ್ವೀಕೃತಿ ಮತ್ತೆ ಮಾನ್ಯತೆ ಇಲ್ಲ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ನಾನು ಕ್ರಿಶ್ಚಿಯನ್ನ ಚರ್ಚ್ಗೆ ಹೋಗ್ತೀನಿ ಮತ್ತೆ ಅವನ ಜೊತೆ ಡೀಲ್ ಮಾಡ್ತೀನಿ. ನಾನು ಮುಸ್ಲಿಮರ ಮಸೀದಿಗೆ ಹೋಗ್ತೀನಿ, ಅವ್ರ ಜೊತೆ ನಮಾಜ್ ಹಾಕ್ತೀನಿ. ನಾನು ಯಾವ ಹಿಂದೂ ಧ್ಯಾನ ಯೋಗ ಮಾಡ್ತಾನೆ, ನಾನು ಅವನ ಹತ್ರ ಹೋಗ್ತೀನಿ ಮತ್ತೆ ಅವನ ಜೊತೆಗೆ ಧ್ಯಾನ ಯೋಗ ಮಾಡ್ತೀನಿ. ನಮ್ಗೆ ಹೀಗ್ ಮಾಡೋದ್ರಲ್ಲಿ ಯಾವ ಸಮಸ್ಯೆ ಇಲ್ಲ. ಇದು ಈ ಮಾಧ್ಯಮದವರು ನಾವು ಯಾರನ್ನ ಪ್ರಾರ್ಥಿಸ್ತೇವೋ ಅವರಿಗೆ ಯಾವ ಹೆಸರು ಕೊಡಕ್ಕಾಗಲ್ಲ. ಈ ಮಾತನ್ನ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಮಯಕ್ಕೆ ತಕ್ಕಂತೆ ಸ್ವಲ್ಪ ಆದ್ರೂ ಬದಲಾವಣೆ. ನಾನು ನಿಮ್ಗೆ ಕುರಾನೇ ಹಕೀಮ್ನ ಒಂದು ಚಾಪ್ಟರ್ ಹೇಳ್ತೀನಿ. ಇಲ್ಲ, ಹೇಗೆ ಇವರು ಹೇಳ್ತಾರಲ್ಲ, ನಾನು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀನಿ, ಕುರಾನ್ ಕೋಟ್ ಮಾಡ್ತೀನಿ, ಒಂದು ವಾಕ್ಯ ಕೂಡ ಹೇಳೋದಿಲ್ಲ ಯಾವುದರಲ್ಲಿ ನಾನು ಕುರಾನ್ನ ಚಾಪ್ಟರ್ನ ಬಗ್ಗೆ ಹೇಳೋದಿಲ್ಲ. ಅದನ್ನ ಇವರು ಕನ್ಫ್ಯೂಷನ್ ಅಂತ ಹೇಳ್ತಾರೆ. ಕುರಾನ್ನಲ್ಲಿ ಎಲ್ಲವೂ ಸ್ಪಷ್ಟವಾಗಿದೆ. ಇಲ್ಲ ತನ್ಫ್ರೂ ಯು ಅಜಿಕ್ತುಮ್ ಖುದಾ ಬನ್ ಅಲೀಮಾ ವಯಸ್ ತಬ್ದೆ ಕೌಮುನ್ ಗೈಲಕುಂ ಲಾಯದುರ್ ಹುಕುಂ ಶೈಲಂ. ಒಂದು ವೇಳೆ ನೀವು ಸಮಯಕ್ಕೆ ತಕ್ಕಂತೆ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ನೀವು ಮುಂದೆ ಸಾಗದಿದ್ರೆ ಅಂದ್ರೆ ಮುಂದೆ ಸಾಗೋದ್ರ ಅರ್ಥ ಏನು? ಯಾವ ಪರಿಸ್ಥಿತಿ ಅದನ್ನ ಗಮನದಲ್ಲಿಟ್ಕೊಂಡು ಒಂದು ವೇಳೆ ನೀವು ಮುಂದೆ ಸಾಗದೆ ಹೋದ್ರೆ ನಿಮ್ಗೆ ತುಂಬಾ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ. ಮತ್ತೆ ನೀವು ಯಾವ ಜಾಗದಲ್ಲಿ ಕೂತಿದ್ದೀರೋ ಅಲ್ಲಿ ಬೇರೆಯವರನ್ನು ಕೂರಿಸ್ತಾರೆ. ಹುಜೂರ್ ಸಲ್ಸಲಿಂನ ಹದೀಸ್, ಇನ್ನ ಕುಲ್ಫೀನ ಜಮಾನೆ ಮನ್ ತರಕ ಮಿನ್ ಕುಂ ಕುಶ್ರ ಮಾ ಹುಮಿರ ಬಿಹಿ ಹಲಕ ಸುಮ್ಮ ಯಾತಿ ಜಮಾನೆ
ಮನ್ ಅಮಿಲಾ ಮಿನ್ಕುಂ ಬಿಕುಶ್ರೀ ಮಾ ಉಮಿರ ಬಿಹಿ ನಜ. ಇಂದಿನ ಸಮಯದಲ್ಲಿ ನೋಡಿ, ಇದು ಎಷ್ಟು ಟೈಮ್ ಸೆನ್ಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ಇಂದಿನ ಸಮಯದಲ್ಲಿ ನಿಮಗೆ ಏನು ಹೇಳಿಕೊಡ್ತಾರೆ ಅದರಲ್ಲಿ 10% ಕೂಡ ನೀವು ಬಿಟ್ರೆ ಆಗ ನೀವು ನಾಶವಾಗ್ತೀರಾ. ಅಂದರೆ ನೀವು ಖಂಡಿತ ಫೇಲ್ ಆಗಿಬಿಡ್ತೀರಾ. ಆ ನಂತರದ ಕಾಲ ಏನು ಬರುತ್ತೆ ಅದರಲ್ಲಿ ನೀವು 10% ಕೂಡ ಮಾಡಿ ಮುಗಿಸಿದರೆ ನಿಮ್ಮ ಮೋಕ್ಷ ಖಂಡಿತ. ಅಂದರೆ ಇದರ ಅರ್ಥ ಏನಾಯ್ತು? ಬದಲಾಗುತ್ತಿರುವ ಸಮಯವನ್ನು ನಮ್ಮ ಕಣ್ಮುಂದೆನೇ ಇರಿಸ್ಕೋಬೇಕು ನಾವು. ಮತ್ತೆ ಅದರ ಪ್ರಕಾರನೇ ಅಣ್ಣ ನಮ್ಮನ್ನು ಬಿಟ್ಬಿಡಿ, ಈ ಪಾಕಿಸ್ತಾನವನ್ನು ಇಸ್ಲಾಂನ ಹೆಸರಲ್ಲಿ ಮಾಡಲಾಗಿತ್ತು. 1945ರಲ್ಲಿ ಆಗಿತ್ತು. 62ರವರೆಗೆ ಎಷ್ಟು ವರ್ಷ ಆಗುತ್ತೆ? 12 15 ವರ್ಷದಲ್ಲಿ ಅವರು ಈ ಪರ್ಸನಲ್ ಲಾನ್ನ ಅದರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಅದು ಇಲ್ಲದೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಅದನ್ನು ಅವರು ಬದಲಾಯಿಸ್ಬಿಟ್ರು, ಒಮ್ಮೆಲೆ ಬದಲಾಯಿಸ್ಬಿಟ್ರು. ಪಂಡಿತ್ ಅವರು ಜೀವಂತವಾಗಿದ್ದರು. ಹಿಂದೂ ಕೋರ್ಟ್ ಬಿಲ್ ಬಂದಾಗ ಪಂಡಿತ್ ಅವರಿಗೆ ಭಯ ಆಗಿತ್ತು. ಪಂಡಿತ್ ಅವರ ಮನಸ್ಸಲ್ಲಿ ಏನು ಭಯ ಇತ್ತು ಅಂದರೆ, ಈ ಪಾಕಿಸ್ತಾನ್ ಇಡೀ ಜಗತ್ನಲ್ಲಿ ನಮ್ಮ ವಿರುದ್ಧ ಪ್ರೊಪಗಾಂಡ ಮಾಡುತ್ತೆ, ನಾವು ಅದಕ್ಕಾಗೇ ವಿಭಜನೆ ಕೇಳಿದ್ದೆವು. ಭಾರತದಲ್ಲಿ ನಮ್ಮ ಧರ್ಮ, ನಮ್ಮ ಪ್ರಾಕ್ಟೀಸಸ್, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಅಪಾಯಕ್ಕೀಡಾಗತ್ತೆ. ಇದನ್ನ ಅವರೇ ಖುದ್ದಾಗಿ ಹೇಳಿದ್ದಾರೆ, ಇದು ಡಾಕ್ಯುಮೆಂಟೆಡು. ಆದರೆ ಅವರ ಜೀವಮಾನದಲ್ಲೇ ಪಾಕಿಸ್ತಾನ್ 1962ರಲ್ಲಿ 3 ತಲಾಖನ್ನ ಪ್ರತಿಬಂಧಿಸಿದ್ರು. ಮತ್ತೆ ಪಾಲಿಗ್ಯಾಮಿ ಮೇಲೆ, ಬಹು ವಿವಾಹದ ಮೇಲೆ ಪ್ರತಿಬಂಧನೆ ಇಟ್ರು. ಪಾಕಿಸ್ತಾನ ಇದನ್ನ ಮಾಡಬಹುದು, ನಾವಲ್ಲ. ನಾವು ನಮ್ಮ ಧರ್ಮ ಅದ್ಭುತವಾಗಿದೆ, ನಾವು ಮಾಡಲ್ಲ, ನಾವು ಮುಂದೆ ಹೋಗಲ್ಲ.